ಹೋಟೆಲ್ ಉದ್ಯಮ ಒಂದು ಪ್ರಯಾಸಕರ ವ್ಯವಹಾರ. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಅವಕಾಶ ಸೃಷ್ಟಿಸುವ ಉದ್ಯಮ ಹೋಟೆಲ್ ಕ್ಷೇತ್ರ ಎಂದು ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದರು. ನಗರದ ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಮಥುರಾ ಪ್ಯಾರಡೈಸ್ ರಜತೋತ್ಸವ ಸಮಿತಿಯ ವತಿಯಿಂದ ರಜತೋತ್ಸವ ಸಂಭ್ರಮಾಚರಣೆಯ ಉದ್ಘಾಟನೆಯನ್ನು ಮಾಡಿ ಮಾತನಾಡುತ್ತಾ, ಶಿಕ್ಷಣ ಪಡೆದವರು, ಪಡೆಯದೇ ಇರುವವರು ಸೇರಿದಂತೆ ಎಲ್ಲ ವರ್ಗದವರಿಗೂ ವಸತಿ, ಊಟದ ಜೊತೆಗೆ ಸಂಬಳ ನೀಡುವ ಉದ್ಯಮ ಹೋಟೆಲ್ ಆಗಿದೆ ಎಂದು ಹೇಳಿದರು. ಶಿವಮೊಗ್ಗ ನಗರದಲ್ಲಿ ಗೋಪಿನಾಥ್ ರವರು ಉದ್ಯಮದ ಜೊತೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಇತರೆ ಉದ್ಯಮಿದಾರರಿಗೆ ಮಾರ್ಗದರ್ಶಕವಾಗಿದ್ದಾರೆ ಎಂದು ಮಥುರಾ ಪ್ಯಾರಡೈಸ್ ಗೋಪಿನಾಥ್ ರವರನ್ನು ಪ್ರಶಂಸಿಸಿದರು. ಸುಮಾರು ನಾವೊಂದು 15 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಪ್ರಾಸ್ತಾವಿಕಕ್ಕಿಂತ ಮುಂಚೆ ಕೃಷ್ಣಾಂದ ಹೇಳಿದಂಗೆ ಇಲ್ಲಿ ಹಲವಾರು ಸಭೆಗಳು ನಡೀತವೆ, ಸಂಸ್ಥೆಗಳು ಜನ್ಮ ತಾಳ್ತವೆ, ಹೋರಾಟಗಳು ನಡೀತವೆ. ಅದಕ್ಕೆಲ್ಲ ಒಂದು ಭದ್ರ ಬುನಾದಿಯನ್ನು ಹಾಕಿಬಿಟ್ಟಿರ್ತಕ್ಕಂಥವ್ರು ಗೋಪಿನಾಥ್. ನಾವು ನೋಡ್ತಾ ಇದ್ವಿ, ಎಷ್ಟೋ ಸತಿ ಮೀಟಿಂಗ್ ಮಾಡಿ ಕಾಫಿ ಕುಡಿತಿದ್ವಿ, ದುಡ್ಡು ಕೊಡದೇನೆ ಹೋಗ್ತಿದ್ದೆ, ಅಥವಾ ಅವರೇ ತೊಗೊಂಡಿಲ್ಲದೆ ಇರ್ಬೋದು. ಈ ಥರ ಭಾಳಷ್ಟು ಶಿವಮೊಗ್ಗ ನಗರದಲ್ಲಿ ಈ ಥರದ ವ್ಯವಸ್ಥೆ ಇದೊಂದೇ ಹೋಟೆಲ್ ಇರೋದು. ಯಾರಿಗೂ ಕೂಡ ಯಾವತ್ತೂ ಇಲ್ಲ ಅಂತ ಗೋಪಿಯವರು ಹೇಳಲಿಲ್ಲ. ಜೊತೆಗೆ ಒಂದು ಸಹಕಾರದ ಮನೋಭಾವನೆ, ಸಲಹೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ನೀವು ಈ ಥರ ಕಾರ್ಯಕ್ರಮ ಅಂದ್ಕೊಳ್ಳಿ, ಹಿಂಗೆ ಮಾಡಿ, ಈ ಥರ ಮಾಡಿ ಅಂತೆಲ್ಲ ಹೇಳಿ. ಹೀಗೆ ಅವರು ಜನಗಳ ಜೊತೆಗೆ ತಮ್ಮನ್ನು ತಾಯಿತ್ತು ಮನಸ್ಸು ಮಾಡಿದ್ರೆ ಈ ಎಲ್ಲ ಸಮಾಜ ಸೇವೆಯಿಂದ ಹೊರಗಿದ್ರೆ ಇನ್ನೂ 4 ಹೋಟೆಲ್ ಕಟ್ಬೋದಿತ್ತು ಅವರು. ಅಷ್ಟು ಶಕ್ತಿ ಅವರಿಗಿದೆ. ಅವೆಲ್ಲವನ್ನು ಬಿಟ್ಟು ಅವರು
ಸಮಾಜದ ಮುಖಿಯಾಗಿ ಕೆಲಸ ಮಾಡ್ತಾ ಬಂದರು. ನಮ್ಮ ಕನಸಿನ ಮುಖಾಂತರ 10,000 ಗಿಡ ನೆಡ ಕಾರ್ಯಕ್ರಮ ಯೋಜನೆ ಹಮ್ಮಿಕೊಂಡ್ರು, ಯಶಸ್ವಿ ಆಯಿತು. ತುಂಗಾ ನಮ್ಮ ಆತ್ಮೀಯರು ಶ್ರೀಯುತ ಹೊಳ್ಳರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಮಥುರಾ ಪ್ಯಾರಡೈಸ್ ಹೋಟೆಲ್ನ ಮಾಲೀಕರು, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರು, ಹಲವಾರು ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಸಹೃದಯಗಳು ಶ್ರೀಯುತ ಎನ್ ಗೋಪಿನಾಥ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೀವಿ. ಈ ಒಂದು ವರ್ಷದ ಯಾತ್ರೆ ಚೆನ್ನಾಗಿ ನಡೀಬೇಕು ಅಂತ ಒಬ್ಬ ಸೂಕ್ತವಾದ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಶ್ರೀಯುತ ವಸಂತ್ ಹೋಬಳಿಗಾರು, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಕಾರ್ಯದರ್ಶಿಗಳು, ಜೊತೆಗೆ ರೋಟರಿಯಲ್ಲಿ ಮಾಜಿ ಸಹಾಯಕ ಗವರ್ನರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಹಲವಾರು ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ವಸಂತ್ ಹೋಬಳಿಗಾರರಿಗೆ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾರೆ. ಹಾಗೆ ಶಿವಮೊಗ್ಗ ನಗರದ ಎಲ್ಲ ಗಣ್ಯರು, ಶೇಷಾದ್ರಿ ಇರ್ಬೋದು, ಸುಮತಿ